ತಾಲೂಕಾ ರಾಷ್ಟ್ರೀಯ ಹಬ್ಬಗಳ ಆಚರಣೆ ಸಮಿತಿ ಹಾಗೂ ತಾಲೂಕಾ ವಿಶ್ವಕರ್ಮ ಸಮಾಜ ಅಭಿವೃದ್ಧಿ ಸಮಿತಿ ಹಾಗೂ ಎಲ್ಲಾ ಸಂಘ ಸಂಸ್ಥೆಗಳ ಸಂಯುಕ್ತ ಆಶ್ರಯದಲ್ಲಿ ಭಗವಾನ್ ವಿಶ್ವಕರ್ಮ ಜಯಂತ್ಯೋತ್ಸವವನ್ನು ತಾಲೂಕಾ ಪಂಚಾಯಿತಿ ಸಭಾಂಗಣದಲ್ಲಿ ಅರ್ಥಪೂರ್ಣವಾಗಿ ಆಚರಿಸಿದರು. ಈ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ್ದ ತಾಲೂಕಾ ದಂಡಾಧಿಕಾರಿಗಳಾದ ರಶ್ಮಿಯವರು ಮಾತನಾಡಿ, ನಮ್ಮ ತಾಲೂಕಾ ಕಚೇರಿಯಲ್ಲಿ ಸುಮಾರು 36 ಜಯಂತಿಯನ್ನು ಅರ್ಥಪೂರ್ಣವಾಗಿ ಆಚರಿಸುತ್ತೇವೆ. ಇಂದು ವಿಶ್ವಕರ್ಮ ಜಯಂತಿಯನ್ನು ತಾಲೂಕಾ ಕಚೇರಿ ಸಭಾಂಗಣದಲ್ಲಿ ಆಚರಿಸಿರುವುದು ಬಹಳ ಹೆಮ್ಮೆ ಎನಿಸುತ್ತದೆ. ವಿಶ್ವಕರ್ಮ ಜಯಂತಿಯು ದೈವಿಕ ವಾಸ್ತುಶಿಲ್ಪಿ, ಇಂಜಿನಿಯರ್ ಮತ್ತು ಕುಶಲಕರ್ಮಿ ಭಗವಾನ್ ವಿಶ್ವಕರ್ಮರ ಜನ್ಮದಿನವಾಗಿದೆ. ಕಾರ್ಮಿಕರು, ಎಂಜಿನಿಯರ್ಗಳು ಮತ್ತು ಕುಶಲಕರ್ಮಿಗಳು ತಮ್ಮ ಉಪಕರಣಗಳನ್ನು ಮತ್ತು ಯಂತ್ರಗಳನ್ನು ಸ್ವಚ್ಛಗೊಳಿಸಿ, ಅಲಂಕರಿಸಿ ತಮ್ಮ ವೃತ್ತಿಯಲ್ಲಿ ಯಶಸ್ಸು ಮತ್ತು ಸಮೃದ್ಧಿಗಾಗಿ ಭಗವಾನ್ ವಿಶ್ವಕರ್ಮರನ್ನ ಪೂಜಿಸುತ್ತಾರೆ. ಬ್ರಹ್ಮಶ್ರೀ ನಾರಾಯಣ ಗುರು, ಮಹಾತ್ಮ ಗಾಂಧೀಜಿ ವಿಶ್ವಕರ್ಮರಂತಹ ಮಹಾತ್ಮರು ವ್ಯಕ್ತಿಗಳಲ್ಲ, ಅವರು ನಮ್ಮ ಸಮಾಜದ ದೊಡ್ಡ ಶಕ್ತಿ. ಸಮಾಜದ ಅಭಿವೃದ್ಧಿಗಾಗಿ ಬದುಕಿದವರು, ತಮ್ಮ ಸರ್ವಸ್ವವನ್ನು ಸಮಾಜದ ಏಳಿಗೆಗಾಗಿ ದಾರಿ ಹಿಡಿದವರು. ಅವರ ಆದರ್ಶ ಜೀವನ ಶೈಲಿಯನ್ನು ಇಂದಿನ ಹಾಗೂ ಮುಂದಿನ ಸಮಾಜಕ್ಕೆ ತಿಳಿಸಿ ನಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳುವ ನಿಟ್ಟಿನಲ್ಲಿ ಮಹತ್ವ ಜಯಂತಿಗಳನ್ನು ಆಚರಿಸಲಾಗುತ್ತದೆ ಎಂದು ಮಾತನಾಡಿದರು. ವಿಶ್ವಕರ್ಮನ ವಿಶ್ವದ ಸೃಷ್ಟಿಯಲ್ಲಿ ಬ್ರಹ್ಮ ದೇವರಿಗೆ ಸಹಾಯ ಮಾಡಿದ್ದನು ಮತ್ತು ದೇವರುಗಳ ಅರಮನೆಗಳು, ನಗರಗಳು ಮತ್ತು ಯಂತ್ರಗಳನ್ನು ನಿರ್ಮಿಸಿದನು ಎಂದು ನಂಬಲಾಗಿದೆ. ಇದು ಕೈಗಾರಿಕೆಗಳು ಮತ್ತು ಕಲೆಗಳಿಗೆ ಸಂಬಂಧಿಸಿದ ಕೌಶಲ್ಯಗಳನ್ನು ಗೌರವಿಸುವ ದಿನವಾಗಿದೆ. ಇದರಿಂದಾಗಿ ಕುಶಲಕರ್ಮಿಗಳು ತಮ್ಮ ವೃತ್ತಿಯಲ್ಲಿ ಪ್ರಗತಿ ಮತ್ತು ಯಶಸ್ವಿಗಾಗಿ ಪ್ರಾರ್ಥಿಸುತ್ತಾರೆ. ವಿಶ್ವಕರ್ಮ ದೇವರು ವಿಶ್ವವನ್ನು ಸೃಷ್ಟಿ ಮಾಡಿದವರು. ಅವರ ಜನ್ಮ ದಿನಾಚರಣೆಯು ಕೇವಲ ಒಂದು ಸಮುದಾಯಕ್ಕೆ ಸೀಮಿತವಾಗಿರದೆ ಇಡೀ ಸಮಾಜವೇ ಆಚರಿಸುವ ನಿಟ್ಟಿನಲ್ಲಿ ಸರ್ಕಾರದ ವತಿಯಿಂದ ಜಯಂತಿಯನ್ನು ಆಚರಿಸಲಾಗುತ್ತಿದೆ. ಈ ಜಯಂತಿಯಲ್ಲಿ ವಿಶ್ವಗುರುವಿಗೆ ಸಿಹಿ ಮತ್ತು ಹಣ್ಣುಗಳನ್ನು ಪ್ರಸಾದವನ್ನು ಸಹ ಹಂಚಲಾಗುತ್ತದೆ. ವಿಶ್ವಕರ್ಮ ಸಮಾಜ ಪರಂಪರೆಯುಳ್ಳ ಸಮಾಜ. ವಾಸ್ತುಶಿಲ್ಪವನ್ನು ಬಲ್ಲವರು. ಮನೆ, ದೇವಾಲಯಗಳ ನಿರ್ಮಾಣದಲ್ಲಿ ವಿಶ್ವಕರ್ಮ ಸಮಾಜದ ಕೈಚಳಕವಿದೆ. ಪ್ರತಿಯೊಂದು ಕಲೆಯಲ್ಲೂ ವಿಶ್ವಕರ್ಮ ಸಮಾಜದ ಚಾರಿತ್ರ್ಯವಿದೆ. ನಾವೆಲ್ಲರೂ ಸಹ ತಾರತಮ್ಯವನ್ನು ಮೀರಿ ಮಾನವ ಜಾತಿ ಒಂದೇ ಎಂಬ ಮನೋಭಾವವನ್ನು ಇಟ್ಟುಕೊಂಡು ಎಲ್ಲರಿಗೂ ಒಳ್ಳೆಯದನ್ನು ಬಯಸಿದರೆ ನಮ್ಮ ಜೀವನದಲ್ಲಿ ಯಶಸ್ಸನ್ನು ಗಳಿಸಲು ಸಾಧ್ಯವಾಗುತ್ತದೆ. ಆ ಗುರುಗಳ ಆಶೀರ್ವಾದ ಹೆಚ್ಚಿನದಾಗಿ ನಮ್ಮ ಮೇಲೆ ಇರುತ್ತದೆ. ಹಿಂದಿನ ಕಾಲದ ದೇವಾಲಯಗಳಲ್ಲಿ ಒಂದು ಅದ್ಭುತವಾದ ವಿಜ್ಞಾನ ಅಡಗಿದೆ. ನಮ್ಮ ಮನಸ್ಸಿನ ನೆಮ್ಮದಿಗಾಗಿ ನಾವುಗಳು ಹಲವಾರು ಪುರಾತನ ಕಾಲದ ದೇವಸ್ಥಾನಗಳಿಗೆ ಭೇಟಿ ನೀಡಿ ಮನಃಶಾಂತಿ ಪಡೆದುಕೊಳ್ಳುತ್ತೇವೆ ಎಂದು ವಿಶ್ವಗುರುಗಳನ್ನು ನೆನೆಯುವುದರ ಮೂಲಕ ವಿಶ್ವಕರ್ಮ ಜಯಂತಿಯ ಬಗ್ಗೆ ಅರ್ಥಪೂರ್ಣವಾಗಿ ತಾಲೂಕಾ ದಂಡಾಧಿಕಾರಿಗಳಾದ ರಶ್ಮಿ ಅವರು ಮಾತನಾಡಿದರು. ಇನ್ನು ವಿಶ್ವಕರ್ಮ ಜಯಂತಿಯಲ್ಲಿ ಹತ್ರಿ ದುರ್ಗಾ ಆರ್.ಐ. ವಿಜಯಕುಮಾರ್ ಅವರು ಬಹಳ ವಿಶೇಷವಾಗಿ ವಿಘ್ನೇಶ್ವರನ ಪ್ರಾರ್ಥನೆ ಮಾಡಿ ಶಾಸ್ತ್ರೀಯ ಸಂಗೀತವನ್ನು ಹಾಡುವುದರ ಮೂಲಕ ಎಲ್ಲರ ಮನಸ್ಸನ್ನ ಬೆರಗುಗೊಳಿಸಿದರು. ತಾಲೂಕಾ ಕಚೇರಿ ಸಭಾಂಗಣದಲ್ಲಿ ಇದ್ದ ಹಲವಾರು ಸಮುದಾಯ ಮುಖಂಡರು ಹಾಗೂ ಅಧಿಕಾರಿಗಳು ಅರ್ಥಗರ್ಭಿತವಾಗಿ ಹಾಡಿ ಎಲ್ಲರ ಮನಸ್ಸನ್ನು ತಂಪುಗೊಳಿಸಿದ ವಿಜಯಕುಮಾರ್ ಅವರಿಗೆ ಅಭಿನಂದನೆಗಳನ್ನ ತಿಳಿಸಿದರು. ಈ ಸಂದರ್ಭದಲ್ಲಿ ವಿಶ್ವಕರ್ಮ ಸಮುದಾಯದ ಗೌರವ ಅಧ್ಯಕ್ಷರಾದ ನರಸಿಂಹಮೂರ್ತಾಚಾರ್ಯ, ಉಪ ತಹಶೀಲ್ದಾರ್ ರವೀಂದ್ರ, ಸಿಡಿಪಿಒ ಕಮಲಮ್ಮ, ಕೆಪಿ ಮೋಹನ್ ಕುಮಾರ್ ಉಪಾಧ್ಯಕ್ಷರು, ಶ್ರೀ ಮೂರ್ತಾಚಾರ್ಯ ಪ್ರಧಾನ ಕಾರ್ಯದರ್ಶಿ, ಕೋಟೆ ಕುಮಾರ್, ಉಮೇಶ್, ಜ್ಞಾನೇಂದ್ರಾಚಾರ್ಯ, ಬೊಮ್ಮಡಿಗೆರೆ ರಾಜಣ್ಣ, ಗೌಡಗೆರೆ ವರದರಾಜು, ವಿ.ಕ.ಮು, ಕೆಪಿ ಕುಮಾರ್, ತಾಲೂಕಾ ಪಂಚಾಯಿತಿ ಮಾಜಿ ಸದಸ್ಯ ಭೂಲಿಂಗಯ್ಯ, ಸವಿತಾ ಸಮಾಜ ತಾಲೂಕಾ ಅಧ್ಯಕ್ಷ ನಾರಾಯಣ್ ಸೇರಿದಂತೆ ಸರ್ಕಾರಿ ನೌಕರರು ಉಪಸ್ಥಿತರಿದ್ದರು. ವರದಿ ನರಸಿಂಹರಾಜು.